ಹಾಯ್ ನಮಸ್ಕಾರ, ವೆಲ್ಕಮ್ ಟು ಪ್ರೀತಿ ಸತೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಫ್ಲವರ್ ಪಲ್ಯನ ಸಿಂಪಲ್ಲಾಗಿ ಮನೇಲಿ ಯಾವ ಥರ ಮಾಡ್ಕೊಳ್ಳೋಣ ಅಂತ ನೋಡೋಣ ಬನ್ನಿ. ಸೊ ಮೊದಲೇ ನಾನು ಫ್ಲವರ್ನ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೆ. ನಂತರ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ. ಸೊ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಡಬೇಕು. ತೆಗೆದ ತಕ್ಷಣ ಇದಕ್ಕೆ ನಾನು ಈರುಳ್ಳಿ, ಟೊಮೆಟೊ, ಒಣ ಕೊಬ್ಬರಿ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, 2 ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ಸೊ ಇವಾಗ ಒಗ್ಗರಣೆ ಹಾಕೋಣ. ಎಣ್ಣೆ, ಪಾಲಕ್ ಎಲೆ, ಜೀರಿಗೆ, ಹಾಗೆ ಕರಿಬೇವು. ಸೊ ಕರಿಬೇವೆಲ್ಲ ಚೆನ್ನಾಗಿ ಹಾಕೋಬೇಕು. ಒಂದೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಖಾರ ಕಡಿಮೆ ಇರಲಿ ಅಂತ. ನಾನು ಒಣ ಪೌಡ್ರು ಖಾರದ ಪುಡಿನ ಹಾಕ್ಕೋತೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟು 1-2 ಬೆಳ್ಳುಳ್ಳಿ, ನಂತರ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ನಂತರ ಟೊಮೆಟೊನ ಹಾಕ್ಕೋಬೇಕು. ನಾವು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೋಬೇಕು. ಹಾಗೆ ಯಾವುದು ಸ್ವಲ್ಪ ಮೆತ್ತಗಾಗೋ ತನಕ, ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅಷ್ಟೊತ್ತನ. ನೆಕ್ಸ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ನೆಕ್ಸ್ಟ್ ಅರಿಶಿನ, ಒಣ ಖಾರದ ಪುಡಿ ಸ್ವಲ್ಪ ನಾವು ಜಾಸ್ತಿ ಹಾಕೋತಿದ್ದೀವಿ, ನಮಗೆ ಖಾರ ಜಾಸ್ತಿ ಬೇಕು. ಸೊ ನೆಕ್ಸ್ಟ್ ಮಸಾಲೆ ಯಾವುದಾದ್ರೂ, ನಾವು ಬಾದ್ಶಾ ಚಿಕನ್ ಮಸಾಲ ಹಾಕ್ತಿದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಸಾಲ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಬೇಕಾದರೂ ಹಾಕ್ಕೋಬೋದು. ಸೊ ನೆಕ್ಸ್ಟು ಕಾಟ್ವಾ ಮಸಾಲ ಹಾಕ್ಕೋತಿದ್ದೀನಿ, ಕಾಟ್ವಾ ಗರಂ ಮಸಾಲ ಹಾಕ್ಕೋತಿದ್ದೀನಿ ಇವಾಗ. ಸೊ ಬನ್ನಿ ನೆಕ್ಸ್ಟು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಮೆತ್ತಗೆ ಹಾಕಬೇಕು. ಸೊ ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋತಿದ್ದೀನಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಈ ಥರ ಮೆತ್ತಗಾಗಿಬಿಟ್ಟಿರುತ್ತೆ ಟೊಮೆಟೊ ಎಲ್ಲ. ಸೊ ಇವಾಗ ಮೆತ್ತಗಾದ ತಕ್ಷಣ ಇವಾಗ ಫ್ಲವರ್ನ ನಾನು ಬಟಾಣಿ ಕಾಳುಗಳನ್ನು ಹಾಕೋತಿದ್ದೀನಿ. ಸೊ ಇದನ್ನು ಮೊದಲೇ ನೆನೆಸ್ಬಿಟ್ಟು ಒಂದು ಕುದಿಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕುದಿಸಿದ್ದೀನಿ ನಾನು ಬಟಾಣಿ ಕಾಳನ್ನ ಸ್ವಲ್ಪ ನೆನೆ ಇಟ್ಟು. ಸೊ ಇವಾಗ ಇದನ್ನು ನೆಕ್ಸ್ಟು ಫ್ಲವರ್ನ ಹಾಕೋತಿದ್ದೀನಿ. ಸೊ ಇವಾಗ ಫ್ಲವರ್ ಹಾಕೊಳ್ಳೋಣ. ಫ್ಲವರ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೆಲ್ಲ ಕಡೆನೂ ಮಿಕ್ಸ್ ಆಗಿಬಿಡ್ಬೇಕು. ಸೊ ಬನ್ನಿ ಇವಾಗ ಪಲ್ಯನ ಸ್ವಲ್ಪ ಹೊತ್ತು ಫ್ರೈ, ಅಂದರೆ ಸ್ವಲ್ಪ ಕೈ ಆಡಿಸ್ತಿರ್ಬೇಕು, ಹಾಗೆ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಮಸಾಲೆ ಎಲ್ಲ ಹಾಕಿರ್ತೇವಲ್ಲ. ಸೊ ಮಿಕ್ಸ್ ಆಗಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ಟಾದಮೇಲೆ ಈ ಥರ ರೆಡಿ ಆಗಿಬಿಟ್ಟಿರುತ್ತೆ ಪಲ್ಯ.